ಮನೆಗೆ 5 ಚೌಕಟ್ಟು ಕಲಹ ಗಲಾಟೆಗಳಾಗ್ತಿದೆ ನೋಡಿ. ಮನೆಗೆ ಇದು ಒಂದು ಚೌಕಟ್ಟು, ಬನ್ನಿ ನೋಡಿ, ಇದು 2 ಚೌಕಟ್ಟು ಆಯ್ತಾ. ವಾಯುಮೂಲೆ ಒಂದು ಬೆಡ್ರೂಮ್ ಇದೆ, ಅದೊಂದು ಚೌಕಟ್ಟು. ಮತ್ತೆ ಇದೊಂದು ದೇವ್ರ ಕೋಣೆಗೆ ಒಂದು ಚೌಕಟ್ಟಿದೆ ನೋಡಿ. ನೋಡಿ, ಚೌಕಟ್ಟೆ ಬೇರೆ, ಮನೆಗೆ ಬಾಗಿಲು ಇರಬೇಕು ಅಂತ ಕನ್ಫ್ಯೂಸ್ ಮಾಡ್ಕೊಳೋದು. ಚೌಕಟ್ಟು ಬಗ್ಗೆ ಮಾತ್ರ ಮಾತಾಡ್ತಿರೋದು, ಬಾಗಿಲು ಬಗ್ಗೆ ನಾನು ಮಾತಾಡ್ತಿಲ್ಲ. ಹಾಗಾಗಿ ಮನೆಗೆ 1, 2, 4, 6, 8 ಅಥವಾ 11 ಅದ್ರ ಲೆಕ್ಕಾನುಸಾರದಲ್ಲಿ ಹೋಗ್ಬೇಕು. ಈಗ ನಾನು ನಿಮ್ಗೆ ತೋರಿಸ್ತಿರೋದು 5 ಚೌಕಟ್ಟಿದೆ. ಮನೆಯಲ್ಲಿ ಗಲಾಟೆ ಇರ್ತದೆ, ಕುಟುಂಬದಲ್ಲಿ ಕಲಹ ಇರುತ್ತೆ. ಕಲಹಗಳನ್ನ ಹೇಗೆ ಪರಿಹಾರ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ. 1, 2, 3 ಆಯ್ತು ನೋಡಿ. ಇಲ್ಲೊಂದು ಮಾಸ್ಟರ್ ಬೆಡ್ರೂಮ್ಗೆ 4 ಚೌಕಟ್ಟು, ಓಕೆನಾ. 4 ಚೌಕಟ್ಟು ಆದ್ಮೇಲೆ ನಾನು ಇದಿದೆ ಅಂತ ಹೇಳಿದಾಗ ಇದಕ್ಕೆ ಇದ್ರದ್ದು ಕೌಂಟಿಂಗ್ ಇಲ್ಲ, ಇದು 5 ಚೌಕಟ್ಟು. ಕಾಮನ್ ಟಾಯ್ಲೆಟ್ಗೆ ಇಟ್ಟರು ಸೇರಿಸಿ 5 ಚೌಕಟ್ಟಿರೋದ್ರಿಂದ ಮನೆಯಲ್ಲಿ ಕಲಹ ಇರುತ್ತೆ, ತಲೆನೋವು ಜಾಸ್ತಿ ಇರುತ್ತೆ. ಪರಿಹಾರ ಹೆಂಗ್ ಮಾಡೋದು? ಒಂದು, ಈ ಚೌಕಟ್ಟನ್ನ ರಿಮೂವ್ ಮಾಡಬೇಕು. ಅಥವಾ ನೋಡಿ, ಇಲ್ಲಿ ಅಡಿಗೆ ಮನೆ ಇದೆ ನೋಡಿ, ಅಡಿಗೆ ಮನೆಗೆ ಇನ್ನೊಂದು ಚೌಕಟ್ಟನ್ನ ಕೂರಿಸ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್. ಅಂದ್ರೆ 1, 2, 4, 6 ಇರ್ಬೇಕು, ಇಲ್ಲ 4 ಇರ್ಬೇಕು, 5 ಖಂಡಿತ ಇರಬಾರ್ದು. ನೋಡ್ಕೊಳ್ಳಿ, ಈ ತರನೇ ಇದ್ರೆ 6 ಮಾಡ್ಕೊಳ್ಳಿ, ಇಲ್ಲ 4 ಮಾಡ್ಕೊಳ್ಳಿ. ಥ್ಯಾಂಕ್ ಯು.